ಸರ್ ಸಿನಿಮಾನ ನೀವು ಇದನ್ನ ತುಂಬಾ ಸಲೀಸಾಗಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ತುಂಬಾ ಹರ್ಡಲ್ಸ್ ಇತ್ತು, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಸೊ ಒಂದಷ್ಟು ಶೂಟ್ ಆದ ನಂತರದ ದಿನಗಳಲ್ಲಿ ಸಡನ್ ಆಗಿ ದರ್ಶನ್ ಅವ್ರದ್ದು ಇನ್ಸಿಡೆಂಟ್ ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅಟ್ ದ ಮೊಮೆಂಟ್ ಆ ಟೈಮಲ್ಲಿ ನಿಮ್ಗೆ ಈ ತರ ದರ್ಶನ್ ಅವ್ರನ್ನ ಪೊಲೀಸರು ಕಸ್ಟಡಿಗೆ ತಗೊಂಡ್ರಂತೆ ಅಂತ ಗೊತ್ತಾಗಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು ಸರ್? ಫಸ್ಟ್ ಮೊಮೆಂಟ್ ತಲೆಗೆ ಏನ್ ಬಂತು ಸರ್? ಎಲ್ಲರಿಗೂ ಏನು ಅನಿಸ್ತು, ನನಗೂ ಅದೇ ಅನಿಸ್ತು. ಬ್ಲ್ಯಾಂಕ್ ಆ್ಯಕ್ಚುಲಿ ವಾಟ್ ಹ್ಯಾಪನ್ ಏನು ಆ್ಯಕ್ಚುಲಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಸಿನಿಮಾ ಒಂದು ಕಡೆ ಆ್ಯಕ್ಚುಲಿ ಒಂದು ಪರ್ಸ್ನಲ್ ಒಂದು ನಂಟು ಅಂತಲೂ ಇದೆಯಲ್ಲ ಆ್ಯಕ್ಚುಲಿ. ಸೊ ಯಾಕೆ ಹಿಂಗಾಯಿತು, ಏನಾಯಿತು, ಆ ಒಂದು ಆತಂಕ ಡೆಫಿನೆಟ್ಲಿ ಇತ್ತು. ಬ್ಲ್ಯಾಂಕ್ ಆದ್ವಿ. ಅದಾದಮೇಲೆ ವಿ ಲೆಫ್ಟ್ ಇಟ್ ಟು ಟೈಮ್. ಆ್ಯಂಡ್ ಏನಾಗಬೇಕು ಅದಾಗಲೇಬೇಕು. ಇಟ್ ಹ್ಯಾಸ್ ಟು ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್. ಆ್ಯಂಡ್ ವಿ ವೆಯ್ಟೆಡ್. ಬಟ್ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇಡೀ ತಂಡ ವೆಯ್ಟ್ ಮಾಡ್ತಾ ಇತ್ತು. ಒಂದು ಕಮಿಟ್ಮೆಂಟ್ ಇತ್ತು. ಎಲ್ಲೋ ಒಂದು ಕಡೆ ನಮ್ಮ ಇಂಟೆನ್ಷನ್ಸ್ ಕರೆಕ್ಟಾಗಿದೆ, ನಾವು ಏನೋ ಅಂದ್ಕೊಂಡು ಹೊರಟಿದ್ದೀವಲ್ಲ ಅದು ಉದ್ದೇಶ ಕರೆಕ್ಟಾಗಿದ್ದಾಗ ಎಲ್ಲೋ ಒಂದು ಕಡೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇತ್ತು. ಯಾವುದೋ ಒಂದು ಶಕ್ತಿ ನಮ್ಮನ್ನ ಯಾವಾಗಲೂ ಕಾಪಾಡ್ತಿತ್ತು. ಅದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಜೈ ಮಾತಾ ಅಂತ ಇಟ್ಟಿದ್ದೀರಾ? ಶ್ರೀ ಜೈ ಮಾತಾ ಕಂಬೈನ್ಸ್ ಅಂದರೆ ವೈಷ್ಣೋ ದೇವಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ದೇವಿನೇ ಕರ್ಕೊಂಡ್ ಬಂದಿದೆ ನಿಮ್ಮನ್ನ, ಕಂಪ್ಲೀಟ್ ಮಾಡಿದೆ ಸಿನಿಮಾ ಅಂತ. ಆ್ಯಕ್ಚುಲಿ ಶ್ರೀ ಜೈ ಮಾತಾ ಅಂದರೆ ತುಂಬ ಜನಕ್ಕೆ ಇಲ್ಲಿ ಗೊತ್ತಿರಲಿಕ್ಕೆ ಆ್ಯಕ್ಚುಲಿ, ಯಾಕಂದರೆ ಇದಿರೋದು ನಾರ್ತಲ್ಲಿ. ಓಕೆ. ಕಟ್ರಾ ಅಂತ ಒಂದು ಊರಿದೆ ಆ್ಯಕ್ಚುಲಿ, ಕಟ್ರಾ ಹತ್ರ. ಅಲ್ಲಿ ವೈಷ್ಣೋ ದೇವಿ ದೇವಸ್ಥಾನ ಇದೆ. ಓಕೆ. ಐ ಥಿಂಕ್ ಯಾವಾಗಲೋ ಒಂದು ಸಲ ನಾನು 1996 97 ಅಲ್ಲಿ ಯಾವಾಗಲೂ ಒಂದು ಸಲ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೆ ಆ್ಯಕ್ಚುಲಿ. ಅವ್ನು JNUಲಿದ್ದ. ಸೊ ಅವನೇನು ಮಾಡ್ದ, ಇಲ್ಲಿ ನಾನೊಂದು ಟೆಂಪಲ್ಗೆ ಹೋಗಿದ್ದೆ, ನನಗೆ ತುಂಬ ಇಷ್ಟ ಆಯಿತು ಆ ಟೆಂಪಲ್ಲು. ಆ್ಯಂಡ್ ಈಸ್ ನಾಟ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ಆರ್ ಅ ಗಾಡ್ಲಿ ಪರ್ಸನ್. ಬಟ್ ನನಗೆ ಅಲ್ಲಿ ಒಂದು ಟ್ರೆಕ್ ಮಾಡಬೇಕದು, ಹತ್ತಬೇಕು ಬೆಟ್ಟ, ಅದು ತುಂಬ ಚೆನ್ನಾಗಿರುತ್ತೆ, ಹೋಗೋಣ ಅಂತ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಜಮ್ಮುಗೆ ಹೋಗಿ, ಜಮ್ಮುವಿಂದ ಕಟ್ರಾಗೆ ಹೋಗಿ ರಾತ್ರಿ ಎಲ್ಲ ಬೆಟ್ಟ ಹತ್ತು ಮೇಲೆ ಹೋಗಿ ದರ್ಶನ ಮಾಡಿದೆ. ವೈಷ್ಣೋದೇವಿ ದರ್ಶನ ಮಾಡಿದಾಗ, ಜೈ ಮಾತಾ ದರ್ಶನ ಮಾಡಿದಾಗ ಏನೋ ಒಂದು ಬ್ಯೂಟಿಫುಲ್ ಎನರ್ಜಿ, ಬ್ಯೂಟಿಫುಲ್ ಪವರ್. ಸೊ ನನಗೆ ತುಂಬ ಇಷ್ಟ ಆಯ್ತು ಅದು ಆ್ಯಕ್ಚುಲಿ. ಸರ್ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಆವಾಗ ಡೆಲ್ಲಿಲಿ ಯಾವುದೋ ಒಂದು ಫ್ರೆಂಡ್ ಮನೆಗೆ ಹೋದ್ವಿ. ಅವರು ಡೆಲ್ಲಿಲೇ ವಾಸ ಇರೋಂಥವ್ರು, ಅಂದರೆ ತುಂಬ ವರ್ಷದಿಂದ ಇರೋರು. ಸೊ ಅವರು ಕೇಳಿದ್ರು ಎಲ್ಲಿ ಹೋಗಿದ್ರಿ ಅಂತ. ನಾವು ವೈಷ್ಣೋದೇವಿಗೆ ಹೋಗ್ಬಿಟ್ಟು ಬಂದ್ವಿ ಅಂದರೆ ಅವ್ರು ಶಾಕ್ ಆಗೋದು. ವೈಷ್ಣೋದೇವಿಗೆ ನೀವು ಮೊದಲೇ ಅಂದ್ಕೊಂಡಿದ್ರಾ ಅಂತ. ಇಲ್ಲ, ನಾವು ಸುಮ್ಮನೆ ಹೋದ್ವಿ. ಇಲ್ಲ, ದೇವಿ ಅಷ್ಟು ಈಸಿಯಾಗಿ ಯಾರನ್ನೂ ಕರ್ಸ್ಕೊಡಲ್ಲ. ಇಷ್ಟು ವರ್ಷದಿಂದ ನಾವು ಇಲ್ಲಿದ್ದೀವಿ, ನಮಗೆ ಅದ್ರ ಕರೆ ಬಂದೇ ಇಲ್ಲ ನೋಡಿ, ನಾವು ಹೋಗಕ್ಕಾಗೇ ಇಲ್ಲ, ನೀವು ಹೆಂಗೆ ಸುಲಭವಾಗಿ ಹೋಗಿ ಬಂದ್ಬಿಟ್ರಿ ಅಂತ ಹೇಳಿದ್ರು. ಸೊ ಆವಾಗ ನನಗೆ ಅದ್ರ ಇಂಪಾರ್ಟೆನ್ಸ್ ನನಗೆ ಆವಾಗಲೇ ಗೊತ್ತಾಗಿದ್ದು. ಡೆಫಿನೆಟ್ಲಿ ಆ ಜಾಗದಲ್ಲಿ ಆ ಪವರ್ನ ನಾನು ಫೀಲ್ ಮಾಡಿದ್ದೆ. ಬಟ್ ಅದಕ್ಕೆ ಅದ್ರ ಮಹತ್ವ ನನಗೆ ಆವಾಗಲೇ ಗೊತ್ತಾಗಿದ್ದು. ನಾನೆಲ್ಲ ಆಯಿತು, UK ಹೋಗಿದ್ದಾಯಿತು, ಬಂದಾಯಿತು, ಎಲ್ಲ ಆಯಿತು. 2003 ನನ್ನದೊಂದು ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡಬೇಕು ಅಂತ ಕೇಳಿದಾಗ, ಏನು ಹೆಸರು ಅಂತ ಹೇಳಿದಾಗ ನನ್ನ ತಲೆಗೆ ಬಂದಿದ್ದು ಜೈ ಮಾತಾ ಅಂತ. ಯಾಕಂದರೆ ಅಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಎಲ್ಲರೂ ಹೇಳೋದೇ ಜೈ ಮಾತಾದಿ ಜೈ ಮಾತಾದಿ ಅಂತ ಹೇಳ್ಕೊಂಡೇ ಬೆಟ್ಟ ಹತ್ತಾ ಇರ್ತಾರೆ. ಸೊ ಶ್ರೀ ಜೈ ಮಾತಾ ಕಂಬೈನ್ಸ್ ಅಂತ ಅಲ್ಲಿ ಲಾಂಚ್ ಮಾಡಿದ್ದು. ಹಾಗಾಗಿ ಶ್ರೀ ಜೈ ಮಾತಾ. ನಮಗೆ ಇದರಿಂದ ಇಷ್ಟೊಂದು ಗೌಪ್ಯತೆ ಅಡಗಿದೆ ಅಂತ ಗೊತ್ತಿರಲಿಲ್ಲ ಸರ್, ನೀವು ಹೇಳಿದಾಗ. ಎಕ್ಸಾಕ್ಟ್ಲಿ, ಅದು ನೋಡಿ ಆ ಟಾಪಿಕ್ ಎಲ್ಲೂ ಬಂದಿಲ್ಲ, ನೀವು ಕೇಳಿದ್ರಿ, ಅದು ಓಪನ್ ಆಯ್ತು ಆಕ್ಚುಲಿ. ಅದ್ರ ಕತೆ ಇದು ಅಲ್ಲ, ಅದು ಪವರ್ಫುಲ್ ಹೆಸರು ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ನಾನು ಕೇಳಬೇಕು ಅನಿಸ್ತು. ಹೌದು ಹೌದು ಹೌದು, ವೆರಿ ಪವರ್ಫುಲ್, ವೆರಿ ವೆರಿ ಪವರ್ಫುಲ್. ಎಸ್ ಸರ್. ದರ್ಶನ್ ಅವರು ಒಂದ್ಸರಿ ಒಳಗಡೆ ಹೋದ್ರು, ನಿಮ್ಗೆ ಒಂದಷ್ಟು ಎಲ್ಲರ ತರ ಒಂದು ಬಿಗ್ ಕ್ವಶನ್ ಮಾರ್ಕ್ ನಿಮ್ಮಲ್ಲೂ ಇತ್ತು. ಅವ್ರು ಯಾವಾಗ ಹೊರಗಡೆ ಬರ್ತಾರೆ, ನಮ್ಮ ಸಿನಿಮಾಗೆ ಮತ್ತೆ ಡೇಟ್ಸ್ ಕೇಳೋದು ಹೇಗೆ, ಅವ್ರು ಈ ಪರಿಸ್ಥಿತಿಲಿ ಅವ್ರ ಹತ್ರ ಡೇಟ್ಸ್ ಕೇಳೋದಾದ್ರು ಹೇಗೆ ಅಂತಕ್ಕಂಥದ್ದು ಒಂದು ತಳಮಳಗಳಿದ್ದೇ ಇರುತ್ತೆ. ಅದ್ರ ಮಧ್ಯೆ ಕೂಡ ಅವ್ರು ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ನಿಮ್ಮ ಸಿನಿಮಾನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಅವರು ಡೇ ಅಂಡ್ ನೈಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ ಮಾಡಿದ್ವಿ. ಆ ಪ್ರಾಸೆಸ್ ಹೇಗಿತ್ತು ಸರ್? ನಾನು ಆ ಕನ್ಫ್ಯೂಷನ್ಗೆ ಹೋಗೋಕ್ಕೆ ಚಾನ್ಸೇ ಕೊಡಲ ದರ್ಶನ್. ಯಾಕಂದರೆ ಅವ್ರ ಕಮಿಟ್ಮೆಂಟ್ ಆ ಥರ ಇತ್ತು. ಅವ್ರು ನನಗೆ ಹೇಳಿದರು, ನಾನು ಯಾವತ್ತು ಆಸೆ ಬರ್ತೀನೋ ಫಸ್ಟ್ ನಾನು ಮಾಡಬೇಕಾದ ಕೆಲಸನೇ ಸಿನಿಮಾ ಮುಗಿಸ್ಕೊಡ್ಬೇಕು. ಅವರು ಸ್ಕ್ರ್ಯಾಚಿಂದ ಬಂದಿರೋಂಥ ಒಂದು ಆ್ಯಕ್ಟರ್, ಅವ್ರಿಗೆ ಪ್ರತಿ ಒಂದು ವಿಷಯನೂ ಗೊತ್ತು. ಒಂದು ದಿನ ಶೂಟಿಂಗ್ ನಿಂತರೆ ಅದು ಪ್ರೊಡ್ಯೂಸರ್ಗೆ ಎಷ್ಟು ಲಾಸ್ ಆಗುತ್ತೆ, ಇಲ್ಲ ಶೂಟಿಂಗ್ ಮಾಡಲಿಲ್ಲ ಅಂದರೆ ಎಷ್ಟು ಕುಟುಂಬಗಳಿಗೆ ಅದು ಲಾಸ್ ಆಗುತ್ತೆ ಅಂತ ದರ್ಶನ್ಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಆ್ಯಸ್ ಪ್ರೊಡ್ಯೂಸರ್ಸ್ ನಮಗೂ ಅದು ತುಂಬ ಚೆನ್ನಾಗಿ ಗೊತ್ತು. ಸೊ ಅವರಲ್ಲಿ ಆ ಕಮಿಟ್ಮೆಂಟ್ ಇತ್ತು. ಸೊ ಏನೇ ಆದರೂ ಕೂಡ ಅವರು ಅದನ್ನ ಬಿಟ್ಕೊಡ್ಲಿಲ್ಲ. ಇಲ್ಲ, ಸಿನಿಮಾ ಮುಗಿಬೇಕು, ಪ್ರೊಡ್ಯೂಸರ್ಸ್ ಇದ್ದಾರೆ, ಎಷ್ಟೋ ಫ್ಯಾಮಿಲೀಸ್ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಅದನ್ನ ಮುಗಿಸ್ಬೇಕು ಅಂತ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಮಗೆ ಬ್ರಿಡ್ಜ್ ಆಗಿ ಗ್ಯಾಪಲ್ಲಿ ಕಮ್ಯುನಿಕೇಷನ್ ಅಂತ ಇದ್ದಿದ್ದು ನಮಗೆ ವಿಜಯ್ ಅವ್ರ ಮೂಲಕ. ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ನಮ್ಮ ಜೊತೆ ನಿಂತರು. ಬೇರೆ ಎಲ್ಲ ಪರ್ಮಿಷನ್ಸ್ಗಳಾಗಲಿ ಎಲ್ಲದಕ್ಕೂ ಓಡಾಡಿ ಮಾಡಿ ಶೂಟಿಂಗ್ಗಳು ಎಲ್ಲೆಲ್ಲಿ ಮಾಡಬೇಕು ಅದಕ್ಕೆಲ್ಲ ಪರ್ಮಿಷನ್ಸ್ ಕೊಟ್ಟು ಅದನ್ನು ನಮಗೆ ಟೈಮ್ಲಿ ಫಿನಿಷ್ ಮಾಡಿಕೊಟ್ಟಿದ್ದೆ ದರ್ಶನ್ ಆ್ಯಂಡ್ ವಿಜಯ್. ಎಸ್ ಸರ್, ಅವರು ಈ ಒತ್ತಡಗಳ ನಡುವೆ, ವೈಯಕ್ತಿಕ ಒತ್ತಡಗಳ ನಡುವೆ ಶೂಟಿಂಗ್ ಸೆಟ್ಟಿಗೆ ಬಂದಾಗ ವೆನ್ ಈ ಕೇಮ್ ಅಂಡ್
ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ, ಆ ಪ್ರೆಷರ್ ಅವರಲ್ಲಿ ಕಾಣಿಸ್ತಿತ್ತ, ಅಥವಾ ನಾನು ಈ ಡೆವಿಲ್ ಪಾತ್ರಕ್ಕೆ ನಾನು ಏನು ಒದಗಿಸ್ಬೇಕು, ನ್ಯಾಯ ಒದಗಿಸ್ಬೇಕು ಅದನ್ನ ಡೆಲಿವರ್ ಮಾಡ್ತಿದ್ರ? ದರ್ಶನ್ ಎರಡು ಮಿಕ್ಸೇ ಮಾಡೋದು, ಓಕೆ, ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದು. ಆ್ಯಕ್ಚುಲಿ ಅವ್ರ ಸೆಟ್ಟಿಗೆ ಬರ್ತಿದ್ದ ಹಾಗೆ ಈಸ್ ಅನ್ ಆ್ಯಕ್ಟರ್, ಆ ಪಾತ್ರ ಓಕೆ, ಅದಕ್ಕೆ ಏನು ಬೇಕು ಅದನ್ನ ಒದಗಿಸ್ಕೊಡ್ಬೇಕು, ಅದಕ್ಕೆ ಏನು ಬೇಕು ಅದನ್ನ ಮಾಡಬೇಕು. ಟೇಕ್ ಒನ್ ಆರ್ಟಿಸ್ಟ್. ಬೇರೆ ಯಾರೇ ಕೆಲಸದಲ್ಲೂ ಮೂಗು ತೂರ್ಸೋದಾಗಲಿ, ಇದ್ಯಾಕೆ ಅದ್ಯಾಕೆ, ಆ ಒಂದು ಇದೇ ಇಲ್ಲ ಅವ್ರ ಹತ್ರ. ಬರೋರು ಕತೆ ಏನು ಹೇಳಿರ್ತೀವಿ ಅದನ್ನ ತಲೆಯಲ್ಲಿ ಇಟ್ಕೊಂಡಿರೋರು, ಇದು ಮಾಡಾದ್ಮೇಲೆ ಇದು ಓಕೆನಾ ನಿನಗೆ, ಇನ್ನೊಂದು ಏನಾದ್ರು ಬೇಕಾ, ಬೇರೆ ಥರ ಏನಾದ್ರು ಬೇಕಾ, ಇಷ್ಟು ಮಾತ್ರ ಕೇಳೋರು ಬಿಟ್ಟರೆ ಬೇರೆ ಡಿಸ್ಕಷನ್ಸೇ ಇರ್ತಾ ಇರಲಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.